ಲಕ್ಷ್ಮಿ, ಏನೇ ಮಾಡ್ತಾ ಇದೀಯಾ? ಏನು ಮಾಡ್ತಾ ಇದೀಯ ಅಂದರೆ ತಿಂಡಿ ಮಾಡೋದು ಬೇಡವಾ? ರೆಡಿ ಮಾಡ್ಕೋತಾ ಇದ್ದೀನಿ. ಅಡುಗೆ ಮನೆ ಕೆಲಸ ಎಲ್ಲ ಮಾಡಬೇಡ. ಚಲ್ವಿ ನೋಡ್ಕೊಳ್ತಾಳೆ ಅಂತ ಹೇಳಿದ್ದೆ ತಾನೆ. ಇದೆಲ್ಲ ಯಾಕೆ ಮಾಡ್ತೀಯ ನೀನು? ಪಾಪರಿ ಚಲ್ವಿ ಬೆಳಗ್ಗೆ ಹೂ ಹಾಕಕ್ಕೆ ಹೋಗಿರ್ತಾಳೆ, ಈಗ ಬಂದು ಇದನ್ನು ಮಾಡಬೇಕು ಅಂದರೆ ಹೇಗೆ? ಇಷ್ಟಕ್ಕೂ ಅಡುಗೆ ಮಾಡೋದೇ ತಾನೇ ನನ್ನ ಕೆಲಸ. ಆಯಿತು, ಇದನ್ನೆಲ್ಲ ಅವಳು ಮಾಡ್ತಾಳೆ. ನಾವು ಇವತ್ತು ಆಸ್ಪತ್ರೆಗೆ ಹೋಗ್ಬೇಕು. ಬಾ ಹೋಗೋಣ. ಆಸ್ಪತ್ರೆಗ? ಯಾರಿಗೇನಾಗಿದೆ ಈಗ? ನಿನ್ನೆ ಏನು ಡಾಕ್ಟ್ರ್ ಹೇಳಿದ್ರಲ್ಲೇ ನಿಂದು ಫುಲ್ ಬಾಡಿ ಚೆಕಪ್ ಮಾಡಿಸ್ಬೇಕು ಅಂತ. ಬಾ ಹೋಗೋಣ. ಅಲ್ಲ ರೀ, ಅವರೇನೋ ಹೇಳಿಬಿಟ್ರು ಅಂತ ನಾವು ಹೋಗಿ ಚೆಕಪ್ ಮಾಡ್ಸೋಕ್ಕಾಗತ್ತಾ? 1000 ರೂಪಾಯಿ ಖರ್ಚಾಗುತ್ತೆ, ಸುಮ್ಮನಿರಿ. ಅಮ್ಮ, ದುಡ್ಡಿನ ಮಾತೆಲ್ಲ ಪಕ್ಕಕ್ಕಿಡು. ಬಾ, ನಾನು ನೋಡ್ಕೋತೀನಿ. ಹೋಗೋಣ ಬಾ. ಏನಂತೆ ಮಾವ? ನೋಡಮ್ಮ, ನಿನ್ನೆಯಿಂದ ಡಾಕ್ಟ್ರು ಫುಲ್ ಬಾಡಿ ಚೆಕಪ್ ಮಾಡಿಸಿ ಅಂತ ಹೇಳಿದ್ರು ತಾನೆ. ಆಸ್ಪತ್ರೆಗೆ ಹೋಗಿ ಬಾಡಿ ಚೆಕಪ್ ಮಾಡಿಸ್ಕೊಂಬರೋಣ ಅಂದರೆ ಬರಲ್ಲ ಅಂತಿದ್ದಾಳೆ. ಬಾ. ಹೌದು ಅತ್ತೆ, ಡಾಕ್ಟ್ರು ಚೆಕಪ್ ಮಾಡಿಸಿ ಅಂತ ಹೇಳಿದ ಮೇಲೆ ನಾವು ಮಾಡಿಸ್ಲೇಬೇಕಲ್ವೇ? ಅಯ್ಯೋ, ಅವ್ರು ಹೇಳ್ತಾರೆ ಅಂತ ಇವತ್ತೇ ಹೋಗಿ ಮಾಡಿಸ್ಬೇಕಾ? ನಾನು ಮಾಡಿಸಲ್ಲ. ಹೆಂಗೆ ಆಡ್ತೇಳಿ ನೋಡು. ಅಲ್ಲ ಲಕ್ಷ್ಮಿ, ನೀನು ಡಾಕ್ಟ್ರಾ ಅವ್ರು ಡಾಕ್ಟ್ರಾ? ರೀ, ನಮ್ಮ ದೇಹದಲ್ಲಿ ಏನಾಗ್ತಿದೆ ಅಂತ ನಮಗಿಂತ ಚೆನ್ನಾಗಿ ಡಾಕ್ಟ್ರಿಗೆ ಗೊತ್ತಾಗತ್ತಾ? ಇಷ್ಟಕ್ಕೂ ಬಾಡಿ ಚೆಕಪ್ ಏನಕ್ಕೆ ಮಾಡಿಸ್ಬೇಕು? ಫುಲ್ ಬಾಡಿ ಚೆಕಪ್ ಮಾಡಿಸಿದ್ರೆ ದೇಹದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದರಲ್ಲಿ ಗೊತ್ತಾಗುತ್ತಂತೆ. ಸಮಸ್ಯೆ ಇದ್ರೆ ತಾನೇ ಗೊತ್ತಾಗೋದು. ನನಗೇನು ಸಮಸ್ಯೆನೇ ಇಲ್ವಲ್ಲ? ಅತ್ತೆ, ನಿಮ್ಗೇನು ಸಮಸ್ಯೆ ಇಲ್ಲ ಅಂತ ನಮಗೆ ಗೊತ್ತು. ಆದರೆ ಒಂದ್ಸತಿ ಚೆಕಪ್ ಮಾಡಿಸಿ ರಿಪೋರ್ಟ್ನಾಗೆ ಏನು ಸಮಸ್ಯೆ ಇಲ್ಲ ಅಂತ ಬಂದರೆ ನಮ್ಮ ಮನ್ಸ್ಗೂ ಸಮಾಧಾನ ಅಲ್ವೇ? ಅದಕ್ಕೋಸ್ಕರ ಆದರೂ ಒಂದ್ಸತಿ ಮಾಡಿಸಿ. ಅಯ್ಯಯ್ಯೋ, ಹಾಗೆಲ್ಲ ಮಾಡಬೇಡಪ್ಪ. ಮಾತು ಗೀತೆಲ್ಲ ಏನು ಬಿಡೋದು ಬೇಡ. ಆಯಿತು, ನಡೀರಿ ಮಾಡಿಸೋಣ. ಬಾಬಾ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕೆ ಮನೆಯವರೆಲ್ಲ ಬಂದು ಹೇಳಬೇಕು. ಸರಿ ಬಾ, ಆಯ್ತು. ಇಷ್ಟೆಲ್ಲ ಸಂತೋಷ ಪಡೋದು ಬೇಡ. ನಾನು ಚೆಕಪ್ ಮಾಡಿಸ್ಬೇಕು ಅಂದರೆ ಒಂದು ಕಂಡೀಷನ್. ಕಂಡೀಷನ್ನ? ಅತ್ತೆ, ಈಗ ತಾನೇ ಹೇಳಿದ್ದೀರಾ ಚೆಕಪ್ ಮಾಡಿಸ್ಕೊತೀನಿ ಅಂತ. ಇವಾಗ ಏನಾರ ಮಾಡಿಸ್ಕೊಳ್ಳಲ್ಲ ಅಂತ ಹೇಳಿದ್ರೆ ನಾನು ವೆಂಕಿ ಥರ ನಿಮ್ಮ ಹತ್ರ ಮಾತಾಡಲ್ಲ ಅಷ್ಟೇ. ಹಾಗಲ್ಲ ಚೆಲ್ವಿ, ನೀವೇನು ಹೇಳಿದ್ರಿ? 50 ವರ್ಷ ಆದಮೇಲೆ ಪ್ರತಿಯೊಬ್ಬರು ಬಾಡಿ ಚೆಕಪ್ ಮಾಡಿಸ್ಬೇಕು ಅಂತ ಡಾಕ್ಟ್ರು ಹೇಳಿದ್ದಾರೆ ಅಂತ ಹೇಳಿದೆ ತಾನೆ. ಅಂದಮೇಲೆ ನಿಮ್ಮ ಮಾವಂಗೆ ಎಷ್ಟು ವರ್ಷ? 60 ವರ್ಷ ಆಗಿದೆ ತಾನೆ. ನಾನೇ ಮಾಡಿಸ್ತಿದ್ದೀನಿ ಅಂದಮೇಲೆ ಅವರು ಮಾಡಿಸ್ಬೇಕಲ್ವಾ? ನನಗೇನಾಗಿದೆಯೇ? ಆರೋಗ್ಯವಾಗಿ ಇದ್ದೀನಲ್ಲ. ನನಗೂ ಏನೂ ಆಗಿಲ್ವಲ್ಲ, ನಾನು ಮಾಡಿಸ್ಕೊತಾ ಇಲ್ವಾ? ಈಗೇನು ನೀವು ಒಪ್ಕೋತಿರೋ ಇಲ್ವೋ? ಹೌದು ಮಾವ, ಅತ್ತೆ ಹೇಳ್ತಾ ಇರೋದು ಸರಿಯಾಗೇ ಐತೆ. ಇಬ್ರು ಒಟ್ಟಿಗೆ ಹೋಗಿ ಬಾಡಿ ಚೆಕಪ್ ಮಾಡಿಸ್ಕೊಂಡ್ ಬನ್ನಿ. ಹೋಗಿ. ಸರಿಪಾ, ಸರಿ ಬಾ, ಆಯ್ತು, ಮಾಡಿಸ್ಕೋತೀನಿ. ನೋಡಿ, ನಿಮಗೆ ಯಾಕೆ ಈಗ ಸಡನ್ನಾಗಿ ನಾನು ವಿಶ್ವನ ಮೇಲೆ ಅನುಮಾನ ಪಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ? ನನಗೆ ನಿಮ್ಮ ಮೇಲೆ ಎಷ್ಟು ವಿಶ್ವಾಸ ಇದೆಯೋ ವಿಶ್ವನ ಮೇಲೂ ಅಷ್ಟೇ ನಂಬಿಕೆ ಇದೆ. ಅದಕ್ಕೆ ಅಲ್ವಾ ನೀವಲ್ಲಿದ್ದೀರಿ ಅಂತ ಗೊತ್ತಿದ್ದು ನಾನು ಸುಮ್ಮನೆ ಇದ್ದಿದ್ದು. ಏನೋ ಸುಮ್ಮನೆ ಇದ್ರಾ ನೀವು? ಮತ್ತೆ ಸುಳ್ಳು ಏನ್ರಿ? ಸುಳ್ಳು ಅನ್ನೋದನ್ನ ನೀವು ನಿಮ್ಮ ತವ್ರ ಮನೆ ಮಾಡ್ಕೊಂಡ್ಬಿಟ್ಟಿದ್ದೀರಾ ಹೇಗೆ? ನಾನಲ್ಲಿದ್ದಾಗ ನೀವು ಏನೇನು ಮಾಡಿದ್ದೀರಾ, ವಿಶ್ವಂಗೆ ಏನೇನು ತೊಂದರೆ ಕೊಟ್ಟಿದ್ದೀರಾ ಎಲ್ಲ ನಂಗೆ ಚೆನ್ನಾಗಿ ಗೊತ್ತಿದೆ. ಅದು ಅಲ್ಲದೆ ಮೊನ್ನೆ ದೇವಸ್ಥಾನಕ್ಕೆ ಬರುವಾಗಲೂ ನಾನು ಬರ್ದರೆ ಇರೋ ಥರ ಏನೇನು ಮಾಡಿದ್ದೀರಾ ಅಂತಲೂ ನಂಗೆ ಗೊತ್ತು. ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೆ ಅಷ್ಟೆ. ನೋಡಿ, ನಾನು ಏನು ತಪ್ಪು ಮಾಡಿಲ್ಲ ಅಲ್ವಾ? ಅದಕ್ಕೆ ನನಗೆ ಯಾವ ಭಯನೂ ಇಲ್ಲ. ಹೌದು, ನಾನು ಯಾಕೆ ಇದನ್ನೆಲ್ಲ ಮಾತಾಡ್ತಾ ಇದ್ದೀನಿ? ಅದು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ನಿಮ್ಗಿದೆಲ್ಲ ಕೇಳಿಸ್ಕೊಳ್ಳೋಕೆ ಇಂಟ್ರೆಸ್ಟ್ ಇಲ್ಲ ಅಂತಲೂ ನಂಗೆ ಗೊತ್ತು.